ತೋಟ ಬಂದಿದ್ದು ತುಮಕೂರು ಡಿಸ್ಟಿಕ್ಕು ಪಾವಗಡ ತಾಲೂಕಲ್ಲಿರೋದು. ಇವರು ಹೊಲ ನೋಡ್ಕೊಂಡ್ರು. ಮೊದಲು ಇವರೇ ಇದ್ದರು, ಈಗಲೂ ಇವರೇ ಇದ್ದಾರೆ. ಓನರ್ ಮಾತ್ರ ಚೇಂಜ್ ಆಗಿದ್ದಾರೆ. ಇದು ಎಷ್ಟು ಚೀಲ ಹಾಕಿದ್ರಿ ನೀವು? 50 ಚೀಲ ಸರ್. 50 ಚೀಲನಾ? ಹಾಕಿದ್ಮೇಲೆ ಏನೇನು ಬದಲಾವಣೆ ಆಯಿತು? ನೀವು ನೋಡಿ ಬಂದಿದೆ, ಗಿಡ ಎಲ್ಲ ಚೆನ್ನಾಗಿ ನೀಟಾಗಿ ಬಂದಿದೆ. ಎಷ್ಟು ದಿನ ಆಗಿದೆ ಹಾಕಿ? ಹಾಕಿ ಒಂದು 6 ತಿಂಗಳಾಯ್ತು ಅಷ್ಟೇ ನೀವು ಕೊಟ್ಟಿದ್ದು. ಎಷ್ಟು ಚೀಲ ಹಾಕಿದ್ದೀರ ಅಂದರೆ? 50 ಚೀಲ. ಸೊ ಯಾವ ಥರ ಬದಲಾವಣೆ ಆಯ್ತು ಅಂತ ಹೇಳ್ಬೋದಾ? ನೀಟಾಗಿ ಬಂತು, ಭಾಳ ಕ್ಲೀನಾಗಿ ಬಂತು. ನೀವು ಕೊಟ್ಟಿರೋ ಗೊಬ್ಬರ ನೀಟಾಗಿ ಡೆವಲಪ್ಮೆಂಟ್ ಚೆನ್ನಾಗಿ ಬಂತು. ಸರಿ ಸರ್. ಇಲ್ಲಿನ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಇಲ್ಲಿನ ರೈತರಿಗೆ ಏನೈತೆ, ನೀವು ಕೊಟ್ಟಿರೋ ಗೊಬ್ಬರನ ರೈತರು ತಿರ್ಗೇನಂದರೆ ಕುರಿ ಗೊಬ್ಬರ ಒಂದು ಹಾಕ್ಸಿದ್ರಿ, ನೀವು ಹಾಕಿದ್ದಲ್ಲ ಅಷ್ಟೇ. ಇನ್ನು ಅದಾದಮೇಲೆ ಏನೂ ಹಾಕ್ಸಿಲ್ಲ. ಭಾಳ ಚೆನ್ನಾಗಿದೆ, ಚೆನ್ನಾಗೈತೆ. ಸರಿ ಸರ್. ಓಕೆ, ನಮಸ್ಕಾರ ರೈತ ಬಂದರೆ. ಇದು ಪಾವಗಡದಲ್ಲಿ ಅಡಿಕೆಗೆ ಸಮೃದ್ಧಿ ಗೊಬ್ಬರ ಕೊಟ್ಟಿದ್ದೆ. ನಾನು ಕೊಟ್ಟು ಒಂದು 6 ತಿಂಗಳ ಮೇಲೆ ಆಗಿದೆ. ಇದು ಕೊಟ್ಟ ಮೇಲೆ ಮತ್ತೆ ಏನೂ ಕೊಟ್ಟಿಲ್ಲ. ಕುರಿ ಗೊಬ್ಬರ ಸ್ವಲ್ಪ ಜೊತೆ ಮಿಕ್ಸ್ ಮಾಡಿ ಕೊಡಿಸಿದ್ದೆ ಅವತ್ತು. ಇದು ಬಂದು 1-2 ವರ್ಷ ಆಗಿರ್ಬೋದು, 2 ವರ್ಷ ಆಗಿದೆ. ಇದು ಹಾಕೋವಾಗ ಹೆಂಗಿತ್ತಂತ ಅದು ಫೋಟೋ ಇದೆ, ಹಾಕ್ತೀನಿ. ಸೊ ಎಲ್ಲ ಚೆನ್ನಾಗಿದೆ, ಒಳ್ಳೆ ಅಡಿಕೆ ಗಿಡ ಬಂದಿದೆ. ಇದೆಲ್ಲ ಡ್ರೈಲ್ಯಾಂಡು, ತುಮಕೂರು ಡಿಸ್ಟಿಕ್ಕಲ್ಲಿ ಬರುತ್ತೆ ಇದು. ಇಲ್ಲಿ ಎಲ್ಲ ಚೆನ್ನಾಗಿದೆ. ಇದು ಮೇಲೆ ಲೈನ್ ಹೋಗಿರೋದಕ್ಕೆ ಇದು ಸ್ವಲ್ಪ ಸಣ್ಣ ಇದೆ. ಮಿಕ್ಕಿರೋದೆಲ್ಲ ಅದೆಲ್ಲ ಚೆನ್ನಾಗಿದೆ. ಇದು ಫಸ್ಟ್ ಓನರೇ ಬೇರೆ ಇತ್ತು. ಅವರು ಲ್ಯಾಂಡು 1 ಕೋಟಿ ಮೇಲೆ ಮಾರಾಕಿದ್ದಾರೆ, 2.5 ಎಕರೆ ಇದನ್ನು. ಮತ್ತು ಇದನ್ನು ನೋಡ್ಕೊತಿದ್ರು ಅವರೇನೆ, ಮತ್ತು ಓನರ್ ಬೇರೆ ಇದ್ದಾರೆ ಅಷ್ಟೇ. ಸೊ ಅವಾಗಿಂದ ಇದು ಮೇಂಟೆನೆನ್ಸ್ ಕಮ್ಮಿ ಆಗಿದೆ. ಅಷ್ಟು ಮುಂಚೆ ಎಲ್ಲ ಚೆನ್ನಾಗಿತ್ತು, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದರು.